ತರಕಾರಿಯ ಸಂತೆಯ ರೀತಿ ಒಂದಲ್ಲ ಎರಡಲ್ಲ 80 ಲಕ್ಷ ರೂಪಾಯಿಗೆ ಮಾರುವಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಇದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಖಂಡಿಸುತ್ತೆ. ಭರ್ತಿಯನ್ನ ಮಾಡ್ಕೋಬೇಕು. ಇನ್ನಾದ್ರೂ ಕ್ಲಾಸಸ್ ಚಾಲುವಾಗಿ ಈಗ 2 ರಿಂದ 3 ತಿಂಗಳಾಗ್ತಾ ಬಂತು, ಇನ್ನಾದ್ರೂ ನೇಮಕಾತಿ ಆಗಿಲ್ಲ. ಹೋರಾಟವನ್ನ ಮಾಡಿದ್ದೀವಿ. ಆ ಹೋರಾಟವನ್ನ ರಾಜ್ಯದ ಪೊಲೀಸ್ ಇಲಾಖೆ, ಈ ರಾಜ್ಯದ ಗೃಹ ಮಂತ್ರಿಯರ ಒತ್ತಡಕ್ಕೆ ಮಣಿದು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿತ್ತು. ಯಾವಾಗಲೂ ಪೊಲೀಸ್ ಇಲಾಖೆ ನಮಗೆ ಸಹಕಾರ ಮಾಡಬೇಕು. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಅದಕ್ಕೆ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದೆ. ಕೆಪಿಎಸ್ಸಿ ಹಗರಣ ನಿಮ್ಗೆಲ್ಲ ಗೊತ್ತಿರಲಿ. ಇವತ್ತು ನಾವೆಲ್ಲ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿದ್ದೀವಿ. ಒಂದು ಹುದ್ದೆಗೆ ಈ ರಾಜ್ಯದ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಹುದ್ದೆಗೆ 80 ಲಕ್ಷ, ಎಷ್ಟು 80 ಲಕ್ಷ ರೊಕ್ಕ ತಗೊಂಡು ನೌಕರಿ ಕೊಡ್ತಾರಂದ್ರೆ ಇವರ ದುಸ್ಥಿತಿ ಎಲ್ಲಿಗೋಗಿದೆ ಅಂತ ಯೋಚನೆ ಮಾಡಬೇಕು. ಈ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಇದೇ ದುಡ್ಡಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ನಾಚಿಕೆಟ್ಟಂತ ಈ ಗೃಹ ಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಈ 80 ಲಕ್ಷ 70 ಲಕ್ಷ ದುಡ್ಡನ್ನ ತಗೊಂಡು, ಬಡವರ ದುಡ್ಡನ್ನ ತಗೊಂಡು ಇವತ್ತು ಸರ್ಕಾರ ನಡೆಸ್ತಾರೆ. ಸಾರ್ವಜನಿಕರ ದುಡ್ಡನ್ನ ತಗೊಂಡು ಇವತ್ತು ನಡೆಸ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಇವತ್ತು ರಾಜ್ಯ ಸರ್ಕಾರ ನೀಚ ಸ್ಥಿತಿಗಿಳಿದಿರ್ತಕ್ಕಂಥದನ್ನ ಇವತ್ತಿನ ಯುವ ಸಮುದಾಯ ಅರ್ಥ ಮಾಡ್ಕೊಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಡಿಗ್ರಿ ಮುಗಿದಿರ್ತಕ್ಕಂಥ ಎಜುಕೇಶನ್ ಮುಗಿಸಿ 3 ವರ್ಷ 4 ವರ್ಷ ಓದಿದ್ರು ಕೂಡ ಇವತ್ತು ನೌಕರಿ ಸಿಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಸರಿಯಾದ ಉದ್ಯೋಗ ನೇಮಕಾತಿ ಆಗ್ತಾ ಇಲ್ಲ. ನೇಮಕಾತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಮಾಡೋದು. ರಾಜ್ಯದ 800 ಸೆಂಟರ್ಗಳಲ್ಲಿ ಎಕ್ಸಾಮ್ ಮಾಡಿದ್ದಾರೆ. ಆದ್ರೆ ವಿಜಯಪುರದ ತಿಕೋಟ ಮತ್ತು ಹಾಸನದ ನಗರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆ ನಿಜಕ್ಕೂ ದುರದೃಷ್ಟಕರ. ಇದನ್ನ ಎಬಿವಿಪಿ ಖಂಡನೆ ಮಾಡುತ್ತೆ. ಅದಕ್ಕೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ. ಇವತ್ತು ಬೆಂಗಳೂರಲ್ಲಿ ಆರೋರಾತ್ರಿ ಧರಣಿಯನ್ನು ಕೊಡ್ತಾ ಇದೆ. ಏನಿವತ್ತು ಕೆಪಿಎಸ್ಸಿ ಹಗರಣ ಇದೆ ಅದನ್ನ ಸಿಬಿಐಗೆ ಒಪ್ಪಬೇಕನ್ನಂಥದ್ದು ಎಬಿವಿಪಿ ಆಗ್ರಹ ಆಗಿದೆ. 2-3 ತಿಂಗಳಾಯ್ತು, ಇನ್ನಾದ್ರೂ ಒಬ್ಬ ಶಿಕ್ಷಣ ಸಚಿವರನ್ನ ನೇಮಕ ಮಾಡುವಂತ